ಇವತ್ತು ಸೆಕೆಂಡ್ ಮಂತ್ RNR ಸೆಲೆಬ್ರೇಷನ್ ನಡೀತದೆ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದೆ ಏನಕ್ಕೆ RNR ಸೆಲೆಬ್ರೇಷನ್ ನಡೆಯುತ್ತೆ ಅಂತ ಹೇಳ್ತಿರ್ಬೋದು. RNR ಅಂದ್ರೇನು? ನೋಡಿ ಯಾಕೆ ನೆನ್ಸ್ಕೊತಾ ಏನಂದ್ರೆ ಆಲ್ರೆಡಿ ಥರ್ಡ್ ಮಂತಲ್ಲಿ ಇದ್ದೀರಿ. ಫಸ್ಟ್ ಮಂತಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಾವು ಏಪ್ರಿಲಲ್ಲಿ ಯಾರು ಬೆಸ್ಟ್ ಬೆಟರ್ ಇದ್ರು ಟಾಪ್ ಪರ್ಫಾರ್ಮೆನ್ಸ್ ಲೆವೆಲಲ್ಲಿ ಸೆಲೆಬ್ರೇಷನ್ ಮಾಡಿ ಸೇಮ್ ಸೆಲೆಬ್ರೇಷನ್ ಕೊಡ್ತೀವಿ. ಸೊ ಈ ಮೇ ಮಂತಲ್ಲಿ ಯಾರು ಜಾಸ್ತಿ ನಂಬರ್ ಆಫ್ ಆರ್ಡರ್ಸ್ ಪ್ಲಸ್ ಆನ್ ಟೈಮ್ ಡೆಲಿವರಿ ಪ್ಲಸ್ ಒಳ್ಳೆ ಪ್ರೊಡಕ್ಟಿವಿಟಿ ಪ್ಲಸ್ ಸರ್ವಿಸ್ ಲೆವೆಲಲ್ಲಿ ಯಾರು ಬೆಟರ್ ಇದ್ದಾರೋ ಆ ಕ್ವಾಲಿಟಿ ಬೇಸ್ ಮೇಲೆ ಇದು ಈ ಜನ ಆ್ಯಕ್ಚುಲಾಗಿ RNR ಸೆಲೆಬ್ರೇಷನ್. ಸೊ RNR ಸೆಲೆಬ್ರೇಷನಲ್ಲಿ ಟಾಪ್ CWC ಇದ್ದರೆ ಲೆವೆಲ್ ಸೊ ಇದೆಲ್ಲ ಗೊತ್ತಿರೋದೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಒಂದು 2-3 ಪಾಯಿಂಟ್ಸ್ಗಳು ಆ್ಯಡ್ ಮಾಡಬೇಕು ಈ ಟೈಮಲ್ಲಿ. ಸೊ ಆ್ಯಕ್ಚುಲಿ ನಮ್ದು OTR ಏನಿದೆ ಅದು ಪ್ರೆಸೆಂಟ್ MTD ಲೆವೆಲಲ್ಲಿ OTR ಅಂದರೆ ಗೊತ್ತಾ? MTD ಅಂದರೆ ಮೇ 1st ನಾವು 29th ಇದ್ದೀರಿ. ಓವರಾಲ್ ಮೇ 1st 29th ನಾವು ಆವ್ರೇಜ್ OTR ಅಂದರೆ ಆನ್ ಟೈಮ್ ಏನು ಡೆಲಿವರಿ ಕೊಡ್ತಾ ಇದ್ದೀವಿ ಅನ್ನೋದು ಗೊತ್ತಿದೆ ಅಷ್ಟು ಮಾತಾಡಿ. ಇವತ್ತಿದ್ದು OTR ಗೊತ್ತಾ? ಇವತ್ತಿದ್ದು ಬಂದು 53. ಮಂತ್ಲಿ ಓವರಾಲ್ ಆವ್ರೇಜ್ ಅಂತ ನಾವು ತೊಗೊಂಡ್ರೆ ಮಂತ್ಲಿ ಓವರಾಲ್ ಆವ್ರೇಜ್ ಅಂತ ತೊಗೊಂಡ್ರೆ ನಾವು 51, 52 ಆ ಲೆವೆಲಲ್ಲಿ. ಬಟ್ ಈ ಸ್ಟೋರ್ಗೆ ಆ್ಯಕ್ಚುಲಾಗಿ ನಮ್ಮದು ಟಾರ್ಗೆಟ್ ಇರೋದು 65 to 70 10 o'clock ಬಿಸ್ನೆಸಲ್ಲಿ ಬರಬೇಕು. ಏನಂತಿದೆ ಅಂದರೆ ನಾವು ಈ ಫಾರ್ಮೇಟ್ ಬಂದಿದ್ದೀರಿ ಪ್ಲಸ್ ಈ ಸ್ಟೋರ್ದು ನಂಬರ್ ಆಫ್ ಎಕ್ಸ್ಪೆಕ್ಟೇಷನ್ ಆರ್ಡರ್ 2500 ಲೆವೆಲ್ಲ ನಾವು ಹೋಗಿ ರೀಚ್ ಆಗುತ್ತೆ. ಸೊ ಅದು ಆಗುತ್ತೆ. ಆಲ್ರೆಡಿ ಈಗ ಲೋಕಲ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ಮತ್ತು ಅಕ್ಕಪಕ್ಕ ಸ್ಟೋರ್ಗಳಲ್ಲಿ ಆಲ್ರೆಡಿ ಸರೌಂಡಿಂಗ್ ಇರೋ ಸ್ಟೋರ್ಗಳೇ ಬಿಸ್ನೆಸ್ ಗ್ರೋತ್ ಇದೆ. ಸೊ ಈ ಸ್ಟೋರಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಸರ್ವಿಸ್ ಲೆವೆಲಲ್ಲಿ ಆ್ಯಕ್ಚುಲಾಗಿ ಇನ್ನೂ ತುಂಬಾ ಇಂಪ್ರೂವ್ಮೆಂಟ್ ಆಗೋದಿದೆ. ಸ್ಟಾರ್ಟ್ ಫ್ರಮ್ ನಿಮ್ಮ ಗ್ರೂಮಿಂಗ್ ಸ್ಟ್ಯಾಂಡರ್ಡ್ ಆಗಿರ್ಬೋದು. ಯೂನಿಫಾರ್ಮ್ಸ್ ಇಲ್ಲಿ 2 ಯೂನಿಫಾರ್ಮ್ಸ್ ಇದೆ. ಓವರಾಲ್ ಕೌಂಟನ್ನು ಒಂದು 50% ಹಾಕಿದ್ದಾರೆ. ಸೊ ಆಲ್ಮೋಸ್ಟ್ 85% ಮೆಂಬರ್ಸ್ ಹತ್ರ ಯೂನಿಫಾರ್ಮ್ ಇಲ್ಲ. ಸೊ ನೀವು ಹಾಕೋ ಯೂನಿಫಾರ್ಮ್ಸೇ ಒಂದು ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ. ಸೊ ಯೂನಿಫಾರ್ಮ್ಸ್ ಯಾಕೆ ಯೂನಿಫಾರ್ಮ್ಸ್ ಕೊಟ್ಟೇ ಇಲ್ಲ, ಒಂದೊಂದೇ ಪೀಸ್ ಕೊಟ್ಟಿದ್ದಾರಾ? ಹಾಕಿದ್ದೀರಾ? ಓಕೆ. ಇನ್ನೊಂದು ಟಿ ಶರ್ಟ್ ಪ್ಲ್ಯಾನ್ ಮಾಡಿದ್ದೀನಿ ಕೊಡ್ತೀರಿ. ಬಟ್ ಒಂದು ಟಿ ಶರ್ಟ್ ಇತ್ತು, ಕ್ಲೀನಾಗಿದೆ, ವೆದರ್ ಕಂಡೀಷನ್ ಚೆನ್ನಾಗಿದೆ. ಪ್ರಿವಿಯಸ್ ಡೇ ನೀವು ವಾಶ್ ಮಾಡಿದರೆ ದಯವಿಟ್ಟು ಹಾಕೊಂಡು ಬನ್ನಿ. ಕೆಲವರಿಗೆ ಸ್ವಲ್ಪ ಟಿ ಶರ್ಟ್ ಹಾಕೊಳ್ಳೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಿಲಿಟಿ ಫೀಲ್ ಇದೆ. ಕೆಲವರು ಹಾಕೋಕ್ಕೆ ಹೋಗಲ್ಲ, ಮೇಲ್ಗಡೆ ಜಾಕೆಟ್ ಹಾಕೊಂಡು ಡೆಲಿವರಿ ಮಾಡ್ತಾರೆ, ಅರ್ಥ ಆಗುತ್ತೆ. ಬಟ್ ಆದಷ್ಟು ಡೆಲಿವರಿ ನೀವು ಯೂನಿಫಾರ್ಮ್ ಹಾಕೊಂಡು ಡೆಲಿವರಿ ಮಾಡಿದ್ರೆ ಅದು ನೀವು ಕಂಪ್ನಿಗೆ ಕೊಡ್ತಾ ಇರೋ ಒಂದು ವ್ಯಾಲ್ಯೂ ಅಡಿಷನ್ ಆಟೋಮೆಟಿಕ್ಕಾಗಿ ಒಂದು ಮಾರ್ಕೆಟಿಂಗ್ ಅನ್ನೋದು ಆಗುತ್ತೆ. ಸೊ ಅದು ಮೈಂಡಲ್ಲಿ ಆಗ್ತದೆ. ಯಾಕಂದರೆ ನಮ್ಮ ಕಾಂಪಿಟೇಟರ್ಸ್ ನೀವೇ ನೋಡಿರ್ತೀರಾ, ವಿತೌಟ್ ಯೂನಿಫಾರ್ಮ್ ಡೆಲಿವರಿನೇ ಮಾಡೋದು. ಬ್ರ್ಯಾಂಡನ್ನು ನಾವು ಹೇಳೋದು ಬೇಡ, ನೀವೇ ನೋಡ್ತೀರಾ ಮಾರ್ಕೆಟಿಂಗ್. ನಾವು ಸ್ವಲ್ಪ ಈಸಿಯಾಗಿ ಬಿಟ್ಬಿಡ್ತೀವಿ ಹುಡುಗರು. ಅರ್ಥ ಆಗ್ತಾ ಇದೆ ನಮ್ಮ ಟೈಪ್ ಹಿಂದಿ ಸಭಿ ಲೋಕ ಕನ್ನಡ ಪದ ಇದೆಯಾ? ಅರ್ಥ ಆಗ್ತಾ ಇದೆ ಸರ್, ಅರ್ಥ ಆಗ್ತದೆ. ಸೊ ಇದ್ರ ಮೇಲೆ ಸ್ವಲ್ಪ ಗಮನ ಇರಲಿ. ಆಮೇಲೆ ಪ್ರಕಾರ ಒಂದು 10-15 ಜನ ಮಾರ್ನಿಂಗ್ ಇರಲೇಬೇಕಾಗುತ್ತೆ. ಅವ್ರು ಇರಲೇಬೇಕಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು. ಏನೋ ಬಂದ್ಬಿಟ್ಟು ಯಾರಾದ್ರೂ ಏನೋ ಇಲ್ಲ ಅರ್ಥ ಆಯ್ತು ಸರ್. ಅನ್ಕೊಂಬಿಡಿ. ಹೇಳ್ತಾರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್.
ಇದ್ದಾರೆ. ಸೊ ರೇಸಲ್ಲಿ ಕ್ಲೋಸೆಸ್ಟ್ ಒಂದು ಜಾಸ್ತಿ ಇಲ್ಲ, ಜಸ್ಟ್ ಒಂದು 7-10 ಡಿಫ್ರೆನ್ಸಲ್ಲಿ ಚೇಂಜ್ ಮಾಡಿದ್ದಾರೆ. ಸೊ ಅದಕ್ಕೆ ಅಮೂಲ್ सभी खाली करता है चटनी